ಇನ್ಕಮ್ ಟ್ಯಾಕ್ಸ್ ಆಡಿಟ್ ಆಗುತ್ತೆ. ಹಂಗೆ ನಮಗೆ ವೋಟರ್ ಆಡಿಟ್ ಕಂಪಲ್ಸರಿ ಇದೆ. ಮೀ ಆ್ಯಸ್ ಅ ನಾನು ಯಂಗ್ ಜನ್ರೇಷನ್ನು, ವಿ ವಾಂಟ್ ಸಮ್ವನ್ ಸಿಸ್ಟಮ್ಯಾಟಿಕ್ ವೇ ಇರಲೇಬೇಕು. ಇನ್ಸ್ಪೈಟ್ ಆಫ್ ಕಾಂಗ್ರೆಸ್, BJP ಯಾರಿದ್ರೂ ಪರವಾಗಿಲ್ಲ. ವಿ ವಾಂಟ್ ಅ ಸಿಸ್ಟಮ್ಯಾಟಿಕ್ ವೋಟಿಂಗ್ ಪ್ರೊಸೆಸ್ ಆ್ಯಂಡ್ ಜೆನ್ಯೂನ್. ಅದೇ ನಮ್ಮ ಇದು. ಇದನ್ನ ಒಪಿನಿಯನ್ ಅಂತ ಸ್ವೀಕರಿಸ್ತಾ ಪ್ರಶ್ನೆ ಮುಂದೆ. ಮಿನಿ ಚಿತ್ತೂರು ಅವರು ಚಿತ್ತೂರಿಗೆ ಹೋಗಿ ಔಟ್ ಹಾಕಬೇಕು. ಆದರೆ ನೀವು ತಮಿಳ್ನಾಡಿಗೆ ಹೋಗಿದ್ದೀರಾ ಅಂತ ಹೇಳ್ತಿದ್ದೀರಾ. ಇದು ಯಾಕೆ ಸಾಧ್ಯ ಉತ್ತಮವಾದಂಥ ಪ್ರಶ್ನೆ ಹೇಳ್ತೀನಿ ನಾನು ನಿಮ್ಗೆ. ಒಂದೇದು. ಆಮೇಲೆ ನೆಕ್ಸ್ಟು ಭಟ್ ಸಾಹೇಬ್ರಿಗೆ ಒಂದು ಸಣ್ಣ ಪ್ರಶ್ನೆ. ಇವಾಗ ತಮಿಳ್ನಾಡಿಗೆ ಹೋಗಿ ಓಟ್ ಹಾಕಿದ್ದಾರೆ ಅಂತ ಅಶ್ವಿನ್ ಅವ್ರು ಹೇಳಿದ್ರು. ಅದನ್ನು ನಾವು ಹೆಂಗೆ ಕಲೆಕ್ಟ್ ಮಾಡ್ಕೋಬೋದು ಅಲ್ಲಿಂದ? ನಾನು ಏನಕ್ಕೆ ಚಿತ್ತೂರು ಇದಂತ ಹೇಳಿದೆ ಅಂದರೆ, ನಾನು ಆಗಲೇ ಹೇಳಿದೆ, ಒಂದು ಗಡಿ ಭಾಗದಲ್ಲಿ ಕಾರ್ಯಾಗಾರಗಳಿಗೆ ಹೋದಾಗ ಅಲ್ಲಿರೋಂಥ ಏಜೆಂಟ್ಗಳು ಹೇಳ್ತಾ ಹೋದರು, ಸರ್ ನಮ್ಮ ಪ್ರಾಬ್ಲಮ್ ಏನಾಗಿದೆ ಅಂದರೆ, ಆಂಧ್ರ ಬಾರ್ಡ್ರಿಂದ ಬರ್ತಾರೆ ಇಲ್ಲಿಗೆ, ಇಲ್ಲಿ ಬಂದು ಬಸ್ ಇಳಿತಾರೆ ಎಲ್ಲ, ಇಲ್ಲಿ ಕೆಲವು ಜನ ಆಧಾರ್ ಕಾರ್ಡ್ಗಳು ಮಾಡಿಸ್ಕೊಂಡಿದ್ದಾರೆ, ಪುನಃ ಅವ್ರು ಬಂದು ಬೆಂಗಳೂರಲ್ಲಿ ವೋಟರ್ ಐ ಡಿ ಇಟ್ಕೊಂಡಿದ್ದಾರೆ. ಎಕ್ಸಾಂಪಲ್ ಪುನಃ ಮುಂದುವರೆದು ಇನ್ನೊಂದು ಏರಿಯಾ ಚೇಂಜ್ ಮಾಡ್ತಾರೆ, ಅಲ್ಲೂ ಒಂದು ವೋಟರ್ ಐ ಡಿ ಇಟ್ಕೊಂಡಿದ್ದಾರೆ. ಇದನ್ನ SIR ಏನು ಮಾಡುತ್ತೆ ಅಂದರೆ ಸರ್, SIR ಬಂದ ನಂತರ 7 ಹಂತಗಳಲ್ಲಿ ಆದ ನಂತರ ಪ್ರತಿಯೊಬ್ಬ ಕರ್ನಾಟಕದ ಪ್ರಜೆಗಳಿಗೆ ಏಕಮತ ಏಕ ವ್ಯಕ್ತಿ ಹಾಗೆ ಪ್ರಶ್ನೆ ಕೇಳಿದ್ರಿ. ಬಟ್ ಸರ್ ಉತ್ತರ ಕೊಡ್ತಾರೆ, ಕೇಳಿಸ್ಕೊಳ್ಳಿ ಸರ್. 2-3 ಕಡೆ ಓಟಿದ್ದವರಿಗೆ SIR ಮೂಲಕ ಹೇಗೆ ಪರಿಹಾರ ಅಂತ ಹೇಳಿ, ಅದನ್ನ ತಡೆಯಕ್ಕೆ ಪರಿಹಾರ ಹೇಗಾಗತ್ತೆ? ಮೊದಲೇನಾಗ್ತಿತ್ತಂದ್ರೆ, ಪ್ರತಿ ಸ್ಟೇಟಿಂದ ಎಲೆಕ್ಟ್ರಲ್ ರೋಲ್ ಆಗಿತ್ತು. ಅದನ್ನು ಇನ್ನೊಂದು ಸ್ಟೇಟ್ ಜೊತೆಗೆ ಮ್ಯಾಚ್ ಮಾಡೋ ಸಾಧ್ಯತೆ ಇರಲಿಲ್ಲ. 8 ವರ್ಷದ ಹಿಂದೆ ಇದೆಲ್ಲ ಸೆಂಟ್ರಲೈಸ್ ಮಾಡಿದ್ದಾರೆ. ಈಗ ಎಲ್ಲ ವೋಟರ್ ರೋಲ್ಸ್ ಇರೋದು ಸೆಂಟ್ರಲ್ ಡೇಟಾಬೇಸ್ ಇನ್ ಡೆಲ್ಲಿ. ಮೊದಲಿಗಿಂತ ಸುಲಭ. ಈಗ ಒಬ್ಬನೇ ಮತದಾರ ಹಲವಾರು ಕಡೆ ಹೆಸರಿದ್ದರೆ ಅದನ್ನು ಸರಿಪಡಿಸೋದು ಮೊದಲಿಗಿಂತ ಸುಲಭ. ಯಾವುದೇ ಸಿಸ್ಟಮ್ ಆದರೂ ಕೂಡ ಇಟ್ ಹ್ಯಾಸ್ ಟು ಗ್ರೋ. ಆನ್ ಡೇ 1 ದ ಬೇಬಿ ಡಸಂಟ್ ವಾಕ್. ಅದಕ್ಕೆ ನಾವು ಸಹಕರಿಸಬೇಕು, ಅದರ ಕೈ ಹಿಡಿದು ನಡೆಸಬೇಕು, ಅದನ್ನು ಸರಿಪಡಿಸಲಿಕ್ಕೆ ತಿದ್ದಲಿಕ್ಕೆ ನೋಡಬೇಕು. ಅದನ್ನು ತಿದ್ದದೇ ಹೋದರೆ ನಮ್ಮ ಅತಿ ದೊಡ್ಡ ಪ್ರಜಾಪ್ರಭುತ್ವದಲ್ಲಿ ಈ ಮತದಾನ ಸರಿಯಾಗಿ ನಡೆದೇ ಇದ್ದರೆ ನಮ್ಮಲ್ಲಿ ಏನು ಉಳೀತು? ಅದು ಇಂಪ್ರೂವ್ ಆಗ್ತಾ ಇದೆ. ನಾನು ಕಳೆದ ಹೆಚ್ಚು ಕಡಿಮೆ 20 ವರ್ಷದಿಂದ ಕೆಲಸ ಮಾಡ್ತಾ ಇರೋದು ಈ ಮತದಾರರ ಪಟ್ಟಿಯಲ್ಲಿ ಸಾಕಷ್ಟು ಬದಲಾವಣೆಗಳಾಗಿವೆ. ಈಗ ನಾನು ಮತ್ತೆ ಹೇಳಿದ ಅಷ್ಟೊಂದು ಜನರು ಡುಪ್ಲಿಕೇಟ್ ಎಂಟ್ರಿ ಇತ್ತು, ಈಗ ಆ ಥರ ಅಷ್ಟೊಂದು ಇಲ್ಲ. 0 ವರ್ಷ 2 ವರ್ಷ, ಮಗನಿಗೆ 2 ವರ್ಷ, ಅಪ್ಪಂಗೆ 1 ವರ್ಷ, ಅದೆಲ್ಲ ತುಂಬ ಇತ್ತು. 4840 ವರ್ಷ ಒಬ್ಬ ವೋಟರಿಗೆ. ಇದೆಲ್ಲ ವೋಟರ್ ಲಿಸ್ಟಲ್ಲಿ ನನ್ನ ಹತ್ರ ಮಾಹಿತಿ ಇದೆ. ಈಗ ಅದೆಲ್ಲ ನಡೀತಾ ಇಲ್ಲ. ತುಂಬ ವ್ಯತ್ಯಾಸ ಆಗಿದೆ, ಇಂಪ್ರೂವ್ಮೆಂಟ್ ಇದೆ, ಆದರೆ ಸಾಕಷ್ಟಿಲ್ಲ. ಅದಕ್ಕೆ ನಾವು ಸಹಕರಿಸೋದನ್ನು ಮತ್ತಷ್ಟು ಉತ್ತಮಪಡಿಸಲಿಕ್ಕೆ ನೋಡಬೇಕು. ಸರ್, ಕಳೆದ ಎಲೆಕ್ಷನಲ್ಲಿ ರಾಹುಲ್ ದ್ರಾವಿಡ್, ನಿಮಗೂ ಗೊತ್ತು, ನನಗೂ ಗೊತ್ತು, ಎಲ್ರಿಗೂ ಗೊತ್ತು, ಅವರು ಅಂಬಾಸಿಡರ್ ಆಗಿದ್ರು ಸರ್. ಅವ್ರ ಹೆಸರೇ ವೋಟರ್ ಲಿಸ್ಟಲ್ಲಿ ಇದ್ದಿಲ್ಲ, ಅವ್ರದ್ದೇ ಡಿಲೀಟ್ ಆಗೋಗಿತ್ತು. ಸೊ ಈ ಥರ ಒಂದು ಅಂಬಾಸಿಡರ್ದೇ ಡಿಲೀಟ್ ಆಗಿದೆ ಅಂದರೆ ಕಾಮನ್ ಮ್ಯಾನ್ಗೆ ಒಂದು ಆತಂಕ ಇದೆ ಸರ್. ಯಾಕಂದರೆ ನಾನು ವೋಟ್ ಮಾಡಿದ್ದೆ ಲಾಸ್ಟ್ ಟೈಮು, ಈ ವರ್ಷ ನಂದು ಡಿಲೀಟ್ ಆಗೋದ್ರೆ ಅಂದರೆ ಒಂದು ಆತಂಕ ಇದೆ, ಒಂದು ಭಯ ಇದೆ. ಅದ್ರ ಜೊತೆಗೆ ಇವತ್ತು ಕೆಲವರು ನಮ್ಮ ರಾಜ್ಯದಲ್ಲೇ ಕೂಲಿ ಕಾರ್ಮಿಕರು ಇದ್ದಾರೆ, ಕೆಲವ್ರಿಗೆ ಮೊಬೈಲ್ ಯೂಸ್ ಮಾಡೋಕ್ಕೆ ಬರಲ್ಲ ಸರ್. ಏನಂದರೆ ಸಾಫ್ಟ್ವೇರ್ ಆಗಲಿ ಆ್ಯಪ್ಗಳಾಗಲಿ ಯೂಸ್ ಮಾಡೋಕ್ಕೆ ಬರಲ್ಲ. ಸೊ ಅಂಥವರು ಇದಕ್ಕೆ ಹೇಗೆ ಅವ್ರು ಹೆಂಗೆ ಇದು ಮಾಡಬೇಕು ಅನ್ನೋದು ನಿಮ್ಮ ಕಡೆಯಿಂದ ಹೇಳ್ಬೇಕು ಸರ್. ತಪ್ಪುಗಳಾಗ್ತವೆ, ಯಾವುದೇ ಸಿಸ್ಟಮಲ್ಲಿ ತಪ್ಪುಗಳಾಗ್ತವೆ. ಯಾವ ಸಿಸ್ಟಮ್ ಫೇಲ್ ಆಗುತ್ತೆ, ನಾಸಾ ಸೆಟಲೈಟ್ಸೇ ಮೇಲೆ ಹೋಗೋದಿಲ್ಲ, ಅದು ಎಕ್ಸ್ಟ್ರೀಮ್ ಬಿಡಿ. ಇಲೆಕ್ಷನ್ ಕಮಿಷನ್ ಸಿಸ್ಟಮ್ ಸರಿ ಇಲ್ಲ ಅಂತ ನಾನು ಕಳೆದ ಅಷ್ಟೊಂದು ವರ್ಷಗಳಿಂದ ಹೋರಾಟ ನಡೆಸ್ತಾ ಇದ್ದೇನೆ, ಕೋರ್ಟಿಗೂ ಹೋಗಿದ್ದೇನೆ. ಇವರು ಹೇಳಿದಾಗೆ BLO ಸಾಕಷ್ಟು ಅಪಾಯಿಂಟ್ಮೆಂಟ್ ಆಗಿಲ್ಲ ಅಂತ ಅದು ಕೂಡ ಕೋರ್ಟಲ್ಲಿದೆ. ಕಡಿಮೆ ಪಕ್ಷ 10-15 ಕೇಸ್ ಇದೆ, CO ಎದುರು, ECI ಎದುರು. ಅದರಲ್ಲಿ ನಾವು ಕಂಟಿನ್ಯೂಸ್ ಆಗಿ ಅದರ ಜೊತೆ ಸೇರಿಕೊಂಡು ಕೆಲಸ ಮಾಡಬೇಕಷ್ಟೇ ಹೊರತು ಯಾವುದೋ ದ್ರಾವಿಡ್ ಹೆಸರಿಲ್ಲ, ನನ್ನ ಹೆಸರು ಕಳೆದಾಕ್ಬೋದು, ಆ ಥರ ಭಯಪಟ್ಕೊಳ್ಳೋದು ಅದು ಯಾತಕ್ಕಿಲ್ಲ. ಅದನ್ನು ಹೇಗೆ ಸರಿಪಡಿಸ್ಬೋದು, ಅದು ಕಂಟಿನ್ಯೂಸ್ ಕೆಲಸ ಮಾಡ್ತಾ ಇದ್ದರೆ ಸರಿ ಹೋಗುತ್ತೆ. ಇಲ್ಲ ನಾನು ಇಲೆಕ್ಷನ್ ಬಂದಾಗ ಕೆಲಸ ಮಾಡ್ತೇನೆ, ಅದಾದಮೇಲೆ ERMSಗೂ ನನಗೂ ಸಂಬಂಧ ಇಲ್ಲ ಅಂತ ನಾವು ಕೂತಿದ್ರೆ ಇದು ನಡೆಯೋದಲ್ಲ. ನಮಸ್ಕಾರ ಸರ್. ನಮ್ಮ ಭಟ್ ಸರ್ಗೆ ಇವಾಗ ಇದು SIR ತರೋದ್ರಿಂದ ಇಡೀ ಇಂಡಿಯಾ ಲೆವೆಲಲ್ಲಿ ತುಂಬ ಒಳ್ಳೆಯದು. ತುಂಬ ಜನ ಬೇರೆ ಬೇರೆ ದೇಶದಿಂದೆಲ್ಲ ಬಂದು ಇಲ್ಲೇ ಸೆಟ್ಲಾಗಿ
ಡೂಪ್ಲಿಕೇಟು ಆಧಾರ್ ಕಾರ್ಡು ಅದು ಎಲ್ಲ ಮಾಡಿಕೊಂಡು ತುಂಬ ತೊಂದರೆ ಆಗ್ತಾಯಿದೆ. ಇವು ಒಂದು ಊರಲ್ಲಿ ಇನ್ನೊಬ್ಬರು ಬೇರೆಯವರು ಯಾರು ಬಂದರು ಅಥವಾ ಒಂದೇ ಮನೆಯಲ್ಲಿ ಯಾರು ಬಂದರು ಅಂದರೆ ಅಲ್ಲಿ ಅವ್ಯವಸ್ಥೆಗಳು ಜಾಸ್ತಿ ಆಗುತ್ತವೆ. ಅದನ್ನು ತಪ್ಪಿಸೋದ್ರಿಂದ ತುಂಬ ಒಳ್ಳೆಯದಾಗಿದೆ. ಆಮೇಲೆ ಕೂಲಿ ಕಾರ್ಮಿಕರು ಇಲ್ಲಿ ಇರ್ತಾರೆ, ಅಲ್ಲಿ ಊರಲ್ಲಿ ಇರ್ತಾರೆ, ಅದು ಒಂದು ತೊಂದರೆ. SIR ಇಸ್ ನಾಟ್ ಓನ್ಲಿ ಫಾರ್ ಇಲ್ಲಿಗಲ್ ಇಮಿಗ್ರೆಂಟ್ಸ್, ಅಂದರೆ ಅಕ್ರಮವಾಗಿ ಬಂದಿರೋರಿಗೆ ಮಾತ್ರ ಅಲ್ಲದೆ ಹೋದರೂ ಕೂಡ ಈ ಅಕ್ರಮ ನುಸುಳುಕೋರರ ಸಮಸ್ಯೆಗೆ SIR ಇಂದ ಏನಾದರೂ ಪರಿಹಾರ ಸಿಗಬಹುದಾ? ನಿಮಗೂ ಅದಾದಮೇಲೆ ಆಮ್ ಆದ್ಮಿ ಪಕ್ಷದವರು ಉತ್ತರ ಕೊಡಿ. ನಾವು ಕ್ರಮಬದ್ಧವಾಗಿ ಯಾರು ಅಧಿಕೃತ ಮತದಾರರು ಅಂತ ನೋಡಲಿಕ್ಕೆ ಹೋದರೆ ಅವರು ಸಿಗ್ತಾರೆ, ಕೆಲವರು ಮತ್ತು ಉಳಿಬಹುದು. ಅದು ಅಕ್ರಮವಾಗಿ ಅವರ ಹೆಸರು ತೆಗೆದಾಗಿದೆ, ಅದನ್ನು ಸರಿಪಡಿಸೋ ಅಧಿಕಾರನೂ ಜವಾಬ್ದಾರಿನೂ ನಮ್ಮಲ್ಲಿದೆ. ಯಾವುದೇ ಸಿಸ್ಟಮ್ ಆಗಲಿ, ಲಾರ್ಜ್ ಸಿಸ್ಟಮ್ಸ್ ವಿಲ್ ಹ್ಯಾವ್ ಮೈನರ್ ಪ್ರಾಬ್ಲಮ್ಸ್. ಅದನ್ನು ಸರಿಪಡಿಸ್ತಾ ನಾವು ಹೋಗಬೇಕಷ್ಟೇ ಹೊರತು ಅಲ್ಲೊಂದು ತಪ್ಪಾಯಿತು ಅದಕ್ಕೆ ನಾನು ಸಿಸ್ಟಮೇ ಬೇಡ, ನನ್ನ ಕೈಗೆ ಉಗುರಿಗೆ ಗಾಯ ಆಯಿತು, ನಾನು ಕೈ ಬೆರಳು ತೆಗೆದು ಅದನ್ನು ಗುಣಪಡಿಸ್ತೇನೆ ನಾನು. ಅದೇ ಥರ ಇದು ಇಸ್ ಎ ಲಿವಿಂಗ್ ಸಿಸ್ಟಮ್ ವಿಚ್ ವಿಲ್ ಹ್ಯಾವ್ ಇಟ್ಸ್ ಮೈನರ್ ಪ್ರಾಬ್ಲಮ್ಸ್ ಟೈಮ್ ಟು ಟೈಮ್. ವಿ ಹ್ಯಾವ್ ಟು ಕರೆಕ್ಟ್ ಇಟ್, ಮೇಕ್ ಇಟ್ ಹೆಲ್ದಿ. ನುಸುಳುಕೋರರು ಮೇಡಮ್, ನಾನು ಹೇಳ್ತಾ ಇದ್ದೀನಲ್ಲ, ಪಕ್ಷಾತೀತವಾಗಿ ಇವತ್ತು ಬೆಂಗಳೂರಲ್ಲಿ 25,000ದಿಂದ 1.5 ಲಕ್ಷ ಅಕ್ರಮ ವಲಸಿಗರ ವೋಟ್ ಬೇಸು ಪಕ್ಷಾತೀತವಾಗಿ ನಾನು ಹೇಳ್ತಿರೋದು. BJP MLA ಗಳನ್ನು ಇಟ್ಕೊಂಡಿದ್ದಾರೆ, ಕಾಂಗ್ರೆಸ್ MLA ಇಟ್ಕೊಂಡಿದ್ದಾರೆ. ಸೊ ಖಂಡಿತವಾಗ್ಲೂ ನೀವು ಅವ್ರು ಹೇಳ್ದಂಗೆ ಏನು ಅಂತಂದ್ರೆ SIR ಬಂತು ಅಂತಂದ್ರೆ ಇದಕ್ಕೆಲ್ಲ ಕಡಿವಾಣ ಆಗೇ ಆಗುತ್ತೆ. ಆದ್ರೆ ಇದು ಆಗದೆ ಇರೋದಕ್ಕೆ ಏನು ಅಂತಂದ್ರೆ ಕಾರಣ ಚುನಾವಣಾ ಆಯೋಗ. ಇಷ್ಟೇ. ಕಾಂಗ್ರೆಸ್ ಅವರು ಜನರಲಿ EC, CBI, ED ಯಾವುದೇ ಇನ್ಸ್ಟಿಟ್ಯೂಷನ್ ಮೇಲೆ ಭರವಸೆ ಇಲ್ಲ, ಅವ್ರು BJP ಪಾಕೆಟ್ನಲ್ಲಿ ಇದ್ದಾರೆ ಅಂತ ಫ್ರೀಕ್ವೆಂಟ್ಲಿ ಸ್ಟೇಟ್ಮೆಂಟ್ಸ್ ಬರ್ತಾ ಇರುತ್ತೆ. ನನ್ನ ಪ್ರಶ್ನೆ ಏನು ಅಂದರೆ, ಇದೇ ಸೇಮ್ ಇನ್ಸ್ಟಿಟ್ಯೂಷನ್ಸ್ ಸೆಂಟ್ರಲ್ ಗೌರ್ಮೆಂಟಲ್ಲಿ ಕಾಂಗ್ರೆಸ್ ರೂಲ್ ಮಾಡ್ತಾ ಇರುವಾಗಲೂ ಸೇಮ್ ಇನ್ಸ್ಟಿಟ್ಯೂಷನ್ಸ್ ಇತ್ತು, ಆವಾಗ ಆ ಇನ್ಸ್ಟಿಟ್ಯೂಷನ್ಸಲ್ಲಿ ಪ್ರಾಬ್ಲಮ್ ಇರಲಿಲ್ವಾ? ಆ್ಯಂಡ್ ಸೆಕೆಂಡ್ಲಿ, ಈಗ ನೀವು BJP ಅವ್ರ ಜೊತೆಗೆ ಟೈಅಪ್ ಮಾಡ್ಕೊಂಡಿದೆ, ಆ ಇನ್ಸ್ಟಿಟ್ಯೂಷನ್ಸ್ BJP ಪಾಕೆಟಲ್ಲಿ ಇದೆ ಅಂದರೆ, is the public supposed to assume that under your ruling also these institutions were under your pocket? ಒಳ್ಳೆ ಪ್ರಶ್ನೆ ಕೇಳಿದ್ದೀರಾ ನಮ್ಮ ಸ್ನೇಹಿತರು. ಒಂದು ನಿಮಿಷ ಉತ್ತರ ಕೊಟ್ಬಿಡಲ್ಲ ಸ್ಮಿತಾ? ಇಲ್ಲ ಕೊಡಿ ಸರ್, ಕೊಡಿ. ನೆಕ್ಸ್ಟ್ ಮಾತ್ರ ಅವ್ರಿಗೆ ಕೊಟ್ಟಿದ್ದೀನಿ, ಕೊಡಿ ಉತ್ತರ. ನೋಡಿ, ವೆಸ್ಟ್ ಬೆಂಗಾಲ್ CM ಮತ್ತು ಅಸ್ಸಾಂ CM ಸುವೇಂದು ಅಧಿಕಾರಿ, ಹೇಮಂತ್ ಬಿಸ್ವಾ ಕಾಂಗ್ರೆಸ್ ಇದು ಹೇಮಂತ ಬಿಸ್ವಾ ಕಾಂಗ್ರೆಸ್ ಪಕ್ಷದಲ್ಲಿದ್ದರು, ಇದು ಸುವೇಂದು ಅಧಿಕಾರಿ TMCಲಿದ್ದರು. BJP ಎಂಬ EDಯ ವಾಷಿಂಗ್ ಮಿಷಿನಲ್ಲಿ ಇಬ್ಬರೂ ಅದ್ದಿದ್ರು ಸಿಸ್ಟರ್. BJP ಎಂಬ ED ವಾಷಿಂಗ್ ಮಿಷಿನ್ ಇರುತ್ತೆ ಅವ್ರ ಹತ್ರ, ಒಂದು ನಿಮ್ಗೆ ಗೊತ್ತಿಲ್ಲ ಅನಿಸುತ್ತೆ. ಇಬ್ಬರೂ ಅದ್ದಿದ್ರು, ಒಳಗಡೆ ಕಳಿಸಿದ್ರು. ಸುವೇಂದು ಅಧಿಕಾರಿ ಮೇಲೆ ನಾರದ ಒಂದು ಚಿಟ್ ಫಂಡ್ದು ಒಂದು ಸ್ಟಿಂಗ್ ಆಪರೇಷನ್ನು BJPಯ ಯೂಟ್ಯೂಬ್ ಚಾನಲಲ್ಲಿ ಇವತ್ತು ಇದೆ. ನಾರದ ಇದು ಏನಪ್ಪ ಚಿಟ್ ಫಂಡ್ ಒಂದು ಹಗರಣ ಇದೆ. ಹೇಮಂತ್ ಬಿಸ್ವಾ ಶರ್ಮಾ ಮೇಲೂ ಒಂದು ಹಗರಣ ಇತ್ತು ಅಂತ ಇದೇ BJPಯವರು ಆರೋಪ ಮಾಡಿದ್ರು. EDಯಲ್ಲಿ ಅವ್ರದ್ದು ಕೇಸ್ ಇತ್ತು, ಯಾವಾಗ ಅಲ್ಲಿಗೆ ಹೋಗಿ ಸೇರ್ಕೊಂಡ್ರು ಕ್ಲೀನ್ ಆದರು. ಸೆಕೆಂಡ್ ನಿಮಿಷ ಪ್ರಶ್ನೆ ಕೇಳಿ. ಅಜಿತ್ ಪವಾರ್ ಇವತ್ತು ಇದು ಹಸುನಿಗಿದ್ದಾರೆ, ಅವ್ರ ಮೇಲೂ ಎಷ್ಟು ಆಪಾದನೆ ಮಾಡಿದ್ರು, ಇರಿಗೇಷನ್ ಸ್ಕ್ಯಾಮ್ಗಳು, ಅಲ್ಲಿಗೆ ಹೋದ್ಮೇಲೆ ಅವ್ರನ್ನೂ ಕ್ಲಿಯರ್ ಮಾಡಿದ್ರು. ಚಂದ್ರಬಾಬು ನಾಯ್ಡು ಕ್ಲಿಯರ್ ಮಾಡಿದ್ರು. ಎಷ್ಟು ಜನ ಪಟ್ಟಿ ಬೇಕಾ ಮೇಡಮ್? ಪಟ್ಟಿ ಬೇಕಾ? ಪ್ರತಿಯೊಬ್ಬರು ವೋಟ್ ಮಾಡುವ ಹಕ್ಕು ಪ್ರತಿಯೊಬ್ಬ ಪ್ರಜೆಗೂ ಇರುತ್ತೆ. ಹಾಗಾಗಿ ನನ್ನ ಪ್ರಶ್ನೆ ಏನಂತ ಹೇಳಿದ್ರೆ, ಪ್ರತಿಯೊಬ್ಬರು 2-3 ಕಡೆ ವೋಟ್ಗಳನ್ನು ಇಟ್ಕೊಂಡಿದ್ದು ನಾನು ನೋಡಿದ್ದೀನಿ, ನಾನು ಅದನ್ನು ಸರಿಪಡಿಸಿ ಕೊಟ್ಟಿದ್ದೀನಿ. ಹಾಗಾಗಿ ಮುಂದಿನ ದಿನಗಳಲ್ಲಿ ಒಂದು ಆಧಾರ್ಗೆ ಒಂದು ಓಟು ಅನ್ನೋದು ಅಭಿಯಾನ ಮಾಡಿದ್ರೆ ಆಲ್ ಓವರ್ ಇಂಡಿಯಾ ಎಲ್ಲೇ ಇರಲಿ ಅವರಿಗೆ ಒಂದು ಆಧಾರು ಒಂದು ಓಟ್ ಇದ್ದೇ ಇರುತ್ತೆ. ಅದಕ್ಕಾಗಿ SI ಮಾಡಿದ್ರೇ ಇದು ಸಾಧ್ಯನಾ, ಅಥವಾ ಕರ್ನಾಟಕದಿಂದ ಭಾರತದ ತುದಿಯವರೆಗೂ SIR ತರಬೇಕಾ ಅನ್ನೋದು ನನ್ನ ಒಂದು ಪ್ರಶ್ನೆ. ಇದು 2 ವಿಷಯಗಳು ಬಂತು ನಿಮ್ಮ ಮಾತಲ್ಲಿ. ಆಧಾರ್ ಲಿಂಕಿಂಗ್ ವಿತ್ ದ ಇಲೆಕ್ಟ್ರಲ್ ರೋಲ್, ಈ ವಿಷಯ 15 ವರ್ಷ ಹಳೆಯದು. ಇಲೆಕ್ಷನ್ ಕಮಿಷನ್ ಆವಾಗ ತಂದಿತ್ತು ಆಧಾರ್ ಲಿಂಕಿಂಗ್ ಮಾಡಬೇಕು ಅಂತ. ಕೆಲವರು ಆಧಾರ್ ನಂಬರ್ ಕೊಟ್ಟರು ಕೂಡ. ಆಮೇಲೆ ನಮ್ಮಲ್ಲಿ ಕೆಲವರು ಸುಪ್ರೀಂ ಕೋರ್ಟಿಗೆ ಹೋದರು, ಆಧಾರ್ ಮತ್ತು ಇಲೆಕ್ಟ್ರಲ್ ರೋಲ್ ಲಿಂಕ್ ಆಗಬಾರ್ದು ಅಂತ. ಸ್ಟೇ ಬಂತು, ಅದು ಇನ್ನೂ ಕ್ಲಿಯರ್ ಆಗಿಲ್ಲ. ಆಧಾರ್ ಲಿಂಕ್ ಆದರೆ ನೀವು ಹೇಳಿದ ಹಾಗೆ ಡುಪ್ಲಿಕೇಟ್ ರೆಕಾರ್ಡ್ಸನ್ನು ಐಡೆಂಟಿಫೈ ಮಾಡೋದು, ಗುರುತಿಸೋದು ಸುಲಭ ಆಗ್ತದೆ. ಆಧಾರ್ ಇದ್ದರೆ, ಅದು ಆಧಾರ್ ನಂಬರಲ್ಲಿ ಒಂದು ವೋಟ್ ಇದ್ದರೆ ಇನ್ನೊಂದು ಅದರಲ್ಲಿ ಆಗೋದಕ್ಕೆ ಸಾಧ್ಯ ಇಲ್ಲ. ಅದರಲ್ಲಿ ಕೆಲವು ಕೊಂಡಿಗಳೇನೆಂದರೆ, ಆಧಾರ್ ಸಿಗಲಿಕ್ಕೆ ನಾವು ಭಾರತೀಯ ನಾಗರಿಕ ಆಗಿರಬೇಕಾಗಿಲ್ಲ. ಆಧಾರ್ ಬರೀ ಪಹಚಾನ್ ಪತ್ರ ಅನ್ನೋ ಥರ.
ಅದರಲ್ಲಿ ನೀವು ಸಿಟಿಸನ್ ಹೌದೋ ಅಲ್ವೋ ಅಂತ ಗೊತ್ತಾಗೋದಿಲ್ಲ, ಅದೊಂದು ಪ್ರಶ್ನೆ ಬರುತ್ತೆ. ಅದರಲ್ಲೂ ಕೂಡ ಸ್ವಲ್ಪ ಗೊಂದಲ, ಕೆಲವು ನಾಯಿಗಳಿಗೂ ಆಧಾರ್ ಕಾರ್ಡ್ ಇವೆ. ಸೊ ಅದು ಕೂಡ ಪರಿಪೂರ್ಣ ಸಿಸ್ಟಮ್ ಅಲ್ಲ. ಇಲೆಕ್ಷನ್ ಕಮಿಷನ್ ತುಂಬ ಕೆಲಸ ಮಾಡಬೇಕಾಗಿದೆ, ಅದು ಪರಿಪೂರ್ಣ ಸಿಸ್ಟಮ್ ಅಲ್ಲ. ಮಲ್ಟಿಪಲ್ ಎಂಟ್ರಿ 3 ಎಂಟ್ರೀಸ್ ಆದರೆ ಏನಾಗುತ್ತೆ ಅಂತ SIR ಅದೇ ಕಾನ್ಸೆಪ್ಟ್ ತಗೊಬರ್ತಿರೋದು ಫೋಟೋ ಮ್ಯಾಪಿಂಗ್, ಫೋಟೋ ಸ್ಕ್ಯಾನಿಂಗ್ ಟೆಕ್ನಾಲಜಿ. ಇದರಲ್ಲಿ ಡಬಲ್ 3 ಎಂಟ್ರೀಸ್ ಇದ್ರೂ ನಾನು ಹೇಳಿದೆ 3 ಮನೆಗೂ BLOಗಳು ಹೋಗ್ತಾರೆ, BLA ಜೊತೆ 3 ಮನೆಗೂ ಲಿಸ್ಟ್ ಕೊಡ್ತಾರೆ. ಅದು ಆಲ್ರೆಡಿ ಇರುತ್ತೆ ಡೇಟಾ. ಆ 3 ಮನೆಗೂ ಹೋಗಿ ಗೊತ್ತಾಗುತ್ತೆ 3 ಮನೆಯಲ್ಲೂ ಒಂದೇ ಮತದಾರರು ವಾಸ ಇದ್ದಾರೆ ಅಂತ. ಆ 3 ಮನೆಗೂ ಕೇಳುತ್ತೆ ನೀವು ಯಾವುದಾದ್ರೂ ಒಂದನ್ನು ಇಟ್ಕೊಳ್ಬೋದು ಅಂತ. ಅವ್ರ ಆಪ್ಷನ್ ಕೊಟ್ಟಾಗ ಇವರು 3 ಮನೆಯಲ್ಲಿದ್ದರಿಂದ ಒಂದು ತಗೋಬೋದು. ಸಪೋಸ್ ಏನಾದರೂ 3 ಮನೆದು ಅವರು ರಿಪ್ಲೈ ಮಾಡಲಿಲ್ಲ ಅಂದರೆ ಚುನಾವಣಾ ಆಯೋಗ ಆ 3 ಡಿಲೀಟ್ ಮಾಡುತ್ತೆ. ಅದನ್ನೇ ಹೇಳಿದ್ದು. ಹಾಗಾಗಿ 5,52,08,565 ಮತದಾರರ ಜವಾಬ್ದಾರಿ ಇದು. ರಾಜಕೀಯ ಪಕ್ಷಗಳು ಒಂದು ಸೇತುವೆ ಕೆಲಸ ಮಾಡುತ್ತೆ. ಚುನಾವಣಾ ಆಯೋಗಕ್ಕೂ ಮತದಾರರಿಗೂ ಒಂದು ಜವಾಬ್ದಾರಿ ಇರಬೇಕು. SIR ಬರ್ತಿದೆ, ನನ್ನ ಮತ ನನ್ನ ಹಕ್ಕು ಅಂತ ಬಂದರೆ ರಾಜ್ಯ ನಾವು ಮುಂದೆ ಪ್ರಗತಿಪರ ನಾವು ಪಥದಲ್ಲಿ ನಾವು ಹೋಗ್ಲಿಕ್ಕೆ ಸಾಧ್ಯ ಆಗುತ್ತೆ.